ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಭಾರತೀಯ ವಾಯುಪಡೆಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅಂತಂದ್ರೆ ಅಲ್ಲಿ ಏನಾದರೂ ಸಾಮಗ್ರಿಗಳು ಬೇಕು ಅಂತಂದ್ರೆ ಅಥವಾ ಅಲ್ಲಿನ ಸೈನಿಕರಿಗೆ ಅದೇನೇನು ವಸ್ತುಗಳ ಬೇಡಿಕೆ ಇದೆ ಅದೆಲ್ಲವನ್ನು ಕೂಡ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಇರುವಂತಹ ವಸ್ತುಗಳನ್ನು ಕೊಡಬೇಕು ಅಂತ ಹೇಳಿ ನಮ್ಮ ದೇಶದ ಪ್ರಧಾನಿಗಳು ಬಹುತೇಕ ರೀತಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ದೇಶದ ಪ್ರಧಾನಿಗಳ ತಪ್ಪೋ ಅಥವಾ ಅಲ್ಲಿನ ಅಧಿಕಾರಿಗಳು ಅಥವಾ ಈ ಒಂದು ಯಾವುದು ಕೂಡ ಹೇಳಿರುವಂತದ್ದು ಅಧಿಕೃತವಾಗಿ ಜಾರಿ ಆಗದೆ ಇರುವಂತದ್ದು ಇದ್ಯಾವುದರ ತಪ್ಪೋ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಸ್ನೇಹಿತರೆ, ಇದೀಗ ಭಾರತೀಯ ವಾಯುಪಡೆಯ 5 ಜನ ದುರಂತ ಅಂತ್ಯವನ್ನ ಕಂಡು ಬಿಟ್ಟಿದ್ದಾರೆ. ಜೊತೆಗೆ ಒಬ್ಬರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿಮಾನ ದುರಂತ ನಿನ್ನೆಯಷ್ಟೇ ಬೆಳಗಿನ ಜಾವ 10 ಗಂಟೆಯ ಆಸುಪಾಸಿನಲ್ಲಿ ವಿಮಾನ ದುರಂತವನ್ನು ನಡೆದೋಗಿ ಬಿಡುತ್ತೆ. ಆ ವಿಮಾನ ದುರಂತದಲ್ಲಿ 5 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಒಬ್ಬರು ಮಾತ್ರ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ ಹಾಗೆ ಏನಿದು ದುರಂತ? ಈ ದುರಂತ ಸಂಭವಿಸೋದಕ್ಕೆ ಏನು ಕಾರಣ? ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನನೋ ಅಥವಾ ಸರ್ಕಾರದ ವಿಫಲವೋ? ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಭಾರತೀಯ ವಾಯುಪಡೆಯ ಮಿಲಿಟರಿ ವಿಮಾನಯಾನ ವಲಯವನ್ನು ತಲ್ಲಣಗೊಳಿಸಿದ ಅತ್ಯಂತ ದುರದೃಷ್ಟಕರ ಘಟನೆ ಇದು. ಜೂನ್ 13, 2026 ಶನಿವಾರ ಮುಂಜಾನೆ ಸರಿಯಾಗಿ 10 ಗಂಟೆಯ ಆಸುಪಾಸು ಭಾರತೀಯ ವಾಯುಪಡೆಯ ಆಂಟೊನೋ N-13 ಅನ್ನುವಂಥ ವಿಮಾನ ಸರಕು ಸಾಗಣೆ ವಿಮಾನವಾಗಿದ್ದು ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೆ ಈಡಾಗಿ ಬಿಟ್ಟಿದೆ. ಅರುಣಾಚಲ ಪ್ರದೇಶದ ಗಡಿ ಭಾಗಗಳಿಗೆ ಅಗತ್ಯ ಸಾಮಗ್ರಿಗಳನ್ನ ಪೂರೈಸಿ ಜೋರತ್ನ ರೌರಿಯಾ ವಾಯುನೆಲೆಗೆ ಮರಳುತ್ತಿದ್ದಂತ ಈ ಅವಳಿ ಇಂಜಿನ್ ವಿಮಾನ ರನ್ವೇನಲ್ಲಿ ಇಳಿಯುವಂತಹ ಸಂದರ್ಭದಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡು ಬಿಟ್ಟಿದೆ. ಅದರ ಇಂಪ್ಯಾಕ್ಟ್ ಎಷ್ಟೊಂದು ಭೀಕರವಾಗಿತ್ತು ಅಂತಂದ್ರೆ ವಿಮಾನವು 2 ತುಂಡುಗಳಾಗಿ ತಕ್ಷಣವೇ ಒತ್ತಿ ಹುರಿದುಕೊಂಡು ಬಿಟ್ಟಿತ್ತು. ರೌರಿಯಾ ವಾಯುನೆಲೆಯ ಆವರಣದಲ್ಲಿ ದಟ್ಟವಾದಂತಹ ಕಪ್ಪು ಹೊಗೆ ಆವರಿಸ್ತಾ ಇದ್ದಂತೆ ತುರ್ತು ರಕ್ಷಣಾ ಪಡೆಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸವನ್ನು ಪಡ್ತಾ ಇದ್ರು. ಆದರೆ ವಿಮಾನದಲ್ಲಿದ್ದ 5 ಜನ ವಾಯು ಯೋಧರು ಸ್ಥಳದಲ್ಲಿಯೇ ವೀರಮರಣ ಹೊಂದಿದ್ರು. ದೇಶದ ರಕ್ಷಣೆಗಾಗಿ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂದು ದೇಶ ಆ 5 ವೀರ ಯೋಧರ ಹೆಸರನ್ನ ಗೌರವದಿಂದ ಸ್ಮರಿಸ್ತಾ ಇದೆ. ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ ಮತ್ತು ಅಗ್ನಿವೀರ ವಾಯು ಸಿಬ್ಬಂದಿಗಳಾದಂತಹ ಜೇಮ್ರಾವ್ ಕುಮಾವತ್ ಹಾಗೂ ದಾನಿಶ್ ಆಲಂ ಅನ್ನುವಂತ ಇವರೆಲ್ಲರೂ ಕೂಡ ಕರ್ತವ್ಯದ ಹಾದಿಯಲ್ಲಿ ಹುತಾತ್ಮರಾದಂತಹ ವೀರರಾಗಿದ್ದಾರೆ. ಈ ಅಪಘಾತದಲ್ಲಿ ಬದುಕುಳಿದಿರುವ ವಿಮಾನದ ಸಹ ಪೈಲಟ್ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಮಿಲಿಟರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಭೀಕರ ದುರಂತದ ಬೆನ್ನಲ್ಲೇ ಈಸ್ಟರ್ನ್ ಏರ್ ಕಮಾಂಡ್ ಉನ್ನತ ಮಟ್ಟದ ಕೋರ್ಟ್ ಆಫ್ ಎನ್ಕ್ವೈರಿ ತನಿಖಾ ಸಮಿತಿಗೆ ಈ ಒಂದು ಆದೇಶವನ್ನ ನೀಡಿದೆ. ಅಂತಂದ್ರೆ ಇದು ಸೂಕ್ತವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಆದೇಶವನ್ನ ನೀಡಿದೆ. ಆದರೆ ವಿಮಾನ ರನ್ವೇ ಪ್ರವೇಶಿಸುವ ಆ ಕೊನೆಯ ಕ್ಷಣದಲ್ಲಿ ಆಗಿದ್ದಾದ್ರೂ ಏನು? ರೌರಿಯಾ ವಾಯುನೆಲೆಯಲ್ಲಿ ಸಂಭವಿಸಿದ ತಾಂತ್ರಿಕ ಹಾಗೂ ಪರಿಸರ ವೈಪರೀತ್ಯಗಳ ಬಗ್ಗೆ ವಿಮಾನಯಾನ ತಜ್ಞರು 3 ಪ್ರಮುಖ ಕಾರಣವನ್ನ ನೀಡ್ತಾ ಇದ್ದಾರೆ. ಮೊದಲನೆಯದಾಗಿ ತಾಂತ್ರಿಕ ಟೆಲಿಮೆಟ್ರಿ, ಅಂದ್ರೆ ವಿಮಾನ ಲ್ಯಾಂಡಿಂಗ್ ಗೇರ್ ಜೋಡಣೆಯಲ್ಲಿ ಉಂಟಾದಂತಹ ಲೋಹದ ದಣಿವಿನ ಕೊರತೆ ಅಥವಾ ಬ್ರೇಕ್ ಹಾಕುವಾಗ ಇಂಜಿನ್ ನಲ್ಲಿ ಉಂಟಾಗುವ ಅಸಿಮೆಟ್ರಿಕಲ್ ಥ್ರಸ್ಟ್ ರಿವರ್ಸ್ ವೈಫಲ್ಯ. ಒಂದು ವೇಳೆ ಒಂದು ಇಂಜಿನ್ ಮತ್ತೊಂದಕ್ಕಿಂತ ವೇಗವಾಗಿ ವಿರುದ್ಧ ದಿಕ್ಕಿನಲ್ಲಿ ಒತ್ತಡ ಬೀರಿದರೆ ವಿಮಾನವು ರನ್ವೇನಲ್ಲಿ ತೀವ್ರವಾಗಿ ಪಕ್ಕಕ್ಕೆ ಜಾರಿ ಅದರ ಬಾಡಿ 2 ತುಂಡಾಗುವ ಸಾಧ್ಯತೆ ಇರುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಎರಡನೆಯದಾಗಿ ಮೈಕ್ರೋ ಬರ್ಡ್ಸ್ ಎಂದು ಕರೆಯಲಾಗುವ ಹಠಾತ್ ಮತ್ತು ತೀವ್ರವಾದ ಕೆಳಮುಖ ಗಾಳಿಯ ಅರಿವಿಗೆ ಕುಖ್ಯಾತಿ ಪಡೆದಿದೆ. ಇಳಿಯುವ ಹಂತದಲ್ಲಿದ್ದ ಕಡಿಮೆ ವೇಗದ ಭಾರೀ ಸರಕು ಸಾಗಣೆ ವಿಮಾನವನ್ನ ಜೋರಾಗಿ ಅಪ್ಪಾಳಿಸುವಂತೆ ಮಾಡುತ್ತದೆ. ವಿಮಾನವು ಹಾರಾಟದಿಂದ ಬ್ರೇಕಿಂಗ್ ಹಂತಕ್ಕೆ ಬದಲಾಗುತ್ತಿರುವಾಗ ಇಂತಹ ತೀವ್ರ ಗಾಳಿಗೆ ಸಿಲುಕಿದರೆ ವಿಮಾನದ ರಚನೆ ಕುಸಿಯುವುದು ಅನಿವಾರ್ಯ. ಸದ್ಯ ತನಿಖಾ ಸಮಿತಿಯು ವಿಮಾನದ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡ್ ಅನ್ನು ಕೂಡ ಮಾಡ್ತಾ ಇದೆ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಕೂಡ ಅಂದ್ರೆ ಬ್ಲಾಕ್ ಬಾಕ್ಸ್ ಅನ್ನ ಪರಿಶೀಲನೆ ಕೂಡ ಮಾಡ್ತಾ ಇದೆ. ನಿಖರವಾದ ಕಾರಣವನ್ನ ಪತ್ತೆ ಹಚ್ಚುವಲ್ಲಿ ತನಿಖಾ ತಂಡವು ಕೂಡ ಇದೀಗ ಮುಂದುವರೆದು ಬಿಟ್ಟಿದೆ. ನವದೆಹಲಿಯ ರಕ್ಷಣಾ ವಲಯದಲ್ಲಿ ಈ ಆಘಾತವು ಏಕೆ ಇಷ್ಟೊಂದು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಲು ನಾವು ಈ ವಿಮಾನದ ಇತಿಹಾಸವನ್ನ ನೋಡಬೇಕಾಗುತ್ತೆ. ಆಂಟೊನೋವಾ N-13 ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ವಾಯುಪಡೆಯ ಮಧ್ಯಮ ಗಾತ್ರದ ಸರಕು ಸಾಗಣೆಯ ಅತ್ಯಂತ ನಂಬಿಕಸ್ಥ ಮತ್ತು ಗಟ್ಟಿಮುಟ್ಟಾದ ವಿಮಾನವಾಗಿ ಸೇವೆ ಸಲ್ಲಿಸ್ತಾ ಇದೆ. 1980ರ ದಶಕದ ಆರಂಭದಲ್ಲಿ ಸೋವಿಯತ್ ಒಕ್ಕೂಟದಿಂದ ಖರೀದಿಸಲಾದ ಈ ಮಾದರಿಯ 100ಕ್ಕೂ ಹೆಚ್ಚು ವಿಮಾನಗಳು ಭಾರತೀಯ ವಾಯುಪಡೆಯಲ್ಲಿ ಇದ್ದವು.
ಕಡಿದಾದ ಹಿಮಾಲಯದ ಪರ್ವತ ಶ್ರೇಣಿಗಳು, ಕಠಿಣ ಹವಾಮಾನ ಮತ್ತು ಚಿಕ್ಕದಾದ ರನ್ವೇಗಳಿರುವ ಗಡಿ ಪ್ರದೇಶದಲ್ಲಿ ಭಾರತೀಯ ಸೈನಿಕರಿಗೆ ನಿರಂತರವಾಗಿ ರೇಷನ್ ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಇವುಗಳನ್ನು ಪ್ರಮುಖವಾಗಿ ಬಳಸಲಾಗ್ತಾ ಇತ್ತು. ಆದರೆ ಎಷ್ಟೇ ಗಟ್ಟಿಯಾಗಿದ್ದರೂ ಪ್ರತಿ ಯಂತ್ರಕ್ಕೂ ಒಂದು ಮುಕ್ತಾಯದ ದಿನ ಅಂತ ಇರುತ್ತೆ. ವರ್ಷಗಳಿಂದ ಈ ವಿಮಾನಗಳಿಗೆ ವಿಸ್ತೃತ ನಿರ್ವಹಣೆ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಲಾಗುತ್ತಿದ್ದರೂ N-13 ವಿಮಾನವು ಇತ್ತೀಚಿನ ದಿನದಲ್ಲಿ ಬಿಡಿ ಭಾಗಗಳ ಕೊರತೆ ಎದುರಿಸ್ತಾ ಇದೆ. ಪೂರ್ವ ಯುರೋಪಿನ ರಾಜಕೀಯ ಬದಲಾವಣೆಗಳಿಂದಾಗಿ ಇವುಗಳ ಅಸಲಿ ಬಿಡಿ ಭಾಗಗಳು ಸಿಗುವುದು ಕಷ್ಟವಾಗ್ತಾ ಇದೆ. ತಜ್ಞರ ಪ್ರಕಾರ ಈ ವಿಮಾನಗಳು ಹಾರಾಟಕ್ಕೆ ಯೋಗ್ಯವಾಗಿವೆ ಎಂದು ಪ್ರಮಾಣೀಕರಿಸಲ್ಪಟ್ಟಿದ್ದರೂ ಕೂಡ ದಶಕಗಳ ಕಾಲ ಎತ್ತರದ ಪ್ರದೇಶದಲ್ಲಿ ಹಾರಾಟ ನಡೆಸಿದಾಗ ಉಂಟಾಗುವ ಒತ್ತಡದಿಂದಾಗಿ ಲೋಹದ ಒಳಗಡೆ ಸಣ್ಣ ಸಣ್ಣ ಬಿರುಕುಗಳು ಮೂಡುತ್ತವೆ. ಇವುಗಳನ್ನು ಸಾಮಾನ್ಯ ನಿರ್ವಹಣೆಯ ಸಮಯದಲ್ಲಿ ಪತ್ತೆ ಹಚ್ಚುವುದು ಅತ್ಯಂತ ಕಷ್ಟಕರ. ಇತ್ತೀಚಿನ ದಶಕದಲ್ಲಿ ಅರುಣಾಚಲ ಪ್ರದೇಶದ ಅಪಘಾತಗಳು ಮತ್ತು ಬಂಗಾಳ ಕೊಲ್ಲಿಯಲ್ಲಿ ವಿಮಾನ ನಾಪತ್ತೆಯಾದ ಘಟನೆಗಳು ಈ ವಿಮಾನದ ಸುರಕ್ಷತೆಯ ಮೇಲಿರುವ ಆತಂಕವನ್ನು ಕೂಡ ಹೆಚ್ಚಿಸಿ ಬಿಟ್ಟಿದೆ. ಭಾರತೀಯ ವಾಯುಪಡೆಯು ಕಳೆದ ಒಂದು ದಶಕದಿಂದ ಈ ಹಳೆಯ ವಿಮಾನ ಬದಲಾವಣೆಯ ಅಗತ್ಯವನ್ನ ಮನಗಂಡಿದೆ. ಇದಕ್ಕೆ ಪರ್ಯಾಯವಾಗಿ ಭಾರತವು ಈಗ ಮೇಕ್ ಇನ್ ಇಂಡಿಯಾ ರಕ್ಷಣಾ ಸಹಭಾಗಿತ್ವ ಅಡಿಯಲ್ಲಿ ದೇಶೀಯವಾಗಿ ಏರ್ಬಸ್ C-295 ಸರಕು ಸಾಗಣೆ ವಿಮಾನವನ್ನ ಸೇರ್ಪಡೆಗೊಳಿಸುತ್ತಿದೆ. ಹಳೆಯ ಸೋವಿಯತ್ ವಿಮಾನಕ್ಕೆ ಹೋಲಿಸಿದರೆ ಈ ಹೊಸ ಏರ್ಬಸ್ ವಿಮಾನವು ಸಂಪೂರ್ಣ ಗ್ಲಾಸ್ ಕಾಕ್ಪಿಟ್, ಡಿಜಿಟಲ್ ಪ್ಲೈ, ಅದೇ ರೀತಿಯಾಗಿ ಅನೇಕ ನಿಯಂತ್ರಣಗಳನ್ನು, ಹೆಚ್ಚಿನ ಸರಕು ಸಾಮರ್ಥ್ಯ ಮತ್ತು ಅತ್ಯಾಧುನಿಕ ಟೆರೈನ್ ವಾರ್ನಿಂಗ್ ಸಿಸ್ಟಮ್ಗಳನ್ನು ಹೊಂದಿರುತ್ತೆ. ಇದು ಇಂಧನ ದಕ್ಷತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಉನ್ನತ ಮಟ್ಟದಾಗಿದೆ ಅಂತ ಹೇಳಿ ಇದೀಗ ಮಾಹಿತಿಯು ಕೂಡ ಲಭ್ಯವಿದೆ. ಆದರೆ ರಕ್ಷಣಾ ವಿಶ್ಲೇಷಕರು ಎಚ್ಚರಿಸುವ ಪ್ರಕಾರ ಈ ಆಧುನಿಕದ ವೇಗವು ಕಾಲದೊಂದಿಗಿನ ಓಟವಾಗಿದೆ. ಇಡೀ ವಾಯುಪಡೆಯ ಸರಕು ಸಾಗಣೆಯ ಬೆನ್ನೆಲುಬನ್ನು ಬದಲಾಯಿಸಲು ಪೈಲಟ್ಗಳ ತರಬೇತಿ, ಮೂಲಸೌಕರ್ಯಗಳ ಅಭಿವೃದ್ಧಿ ಮತ್ತು ಉತ್ಪಾದನಾ ಸಮಯ ಸೇರಿದಂತೆ ಹಲವು ವರ್ಷಗಳೇ ಬೇಕಾಗುತ್ತವೆ. ಇಲ್ಲಿಯವರೆಗೆ ನಮ್ಮ ಯುವ ವಾಯು ಯೋಧರು ಅನಿವಾರ್ಯವಾಗಿ ಹಳೆಯ ವಿಮಾನದಲ್ಲೇ ಗಡಿ ಭಾಗದ ಸವಾಲಿನ ಆಕಾಶದಲ್ಲಿ ಹಾರಾಟವನ್ನು ನಡೆಸಬೇಕಾಗಿದೆ. ಇದು ಪ್ರತಿ ತಿಂಗಳು ಅವರ ಜೀವಕ್ಕೆ ಇರುವಂತಹ ಅಪಾಯದ ಪ್ರಮಾಣವನ್ನು ಹೆಚ್ಚಿಸ್ತಾ ಇದೆ. ಈ ಭೀಕರ ದುರಂತಕ್ಕೆ ದೇಶದಾದ್ಯಂತ ತೀವ್ರ ಸಂತಾಪ ವ್ಯಕ್ತವಾಗ್ತಾ ಇದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೋರತ್ ವಾಯುನೆಲೆಯಲ್ಲಿ ತನಿಖಾಧಿಕಾರಿಗಳು ವಿಮಾನದ ಅವಶೇಷಗಳನ್ನು ಪರಿಶೀಲಿಸುತ್ತಿರುವಾಗ ಈ ದುರಂತವು ನಮಗೆ ರಾಷ್ಟ್ರೀಯ ಬದ್ಧತೆಯ ಹಿಂದಿರುವ ಅಗೋಚರ ತ್ಯಾಗಗಳನ್ನು ನೆನಪಿಸುತ್ತದೆ. ದೇಶದ ರಕ್ಷಣೆ ಎಂದರೆ ಅದು ಕೇವಲ ಗಡಿಯಲ್ಲಿ ಯುದ್ಧ ಮಾಡುವುದಷ್ಟೇ ಅಲ್ಲ. ಹಳೆಯ ವಿಮಾನಗಳನ್ನು ಅಪಾಯಕಾರಿ ಆಕಾಶದಲ್ಲಿ ಹಾರಿಸುತ್ತಾ ಪ್ರತಿದಿನ ದೇಶದ ಸೇವೆ ಮಾಡುವ ಪೈಲಟ್ಗಳು, ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಗಳ ಶ್ರಮವೂ ಕೂಡ ಅದಕ್ಕೆ ಕಾರಣವಾಗಿರುತ್ತೆ. ಹುತಾತ್ಮರಾದ ಈ ವೀರ ಯೋಧರ ಕುಟುಂಬಗಳಿಗೆ ನಮ್ಮ ಆಳವಾದ ಸಂತಾಪಗಳು. ಸ್ನೇಹಿತರೆ, ಈ ರೀತಿಯಾದಂಥ ಒಂದು ದುರಂತ ನಿಜಕ್ಕೂ ಇಲ್ಲಿ ಎಂತಹ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತಂದರೆ, ಯಾವುದು 40 ವರ್ಷ ಹಳೆಯ ವಿಮಾನಗಳಲ್ಲಿ ಇವತ್ತಿಗೂ ಕೂಡ ನಮ್ಮ ದೇಶದ ಸೈನಿಕರು ಹಾರಾಟವನ್ನು ಮಾಡಬೇಕಾಗಿದೆ. ಹಾರಾಟ ಮಾಡಬೇಕಾದ್ರೆ ಪ್ರತಿ ಕ್ಷಣವೂ ಕೂಡ ಸವಾಲನ್ನು ಎದುರಿಸಬೇಕಾಗಿದೆ. ಈಗ ಆ ಒಂದು ಸವಾಲನ್ನು ಎದುರಿಸುವಂತಹ ಸಂದರ್ಭದಲ್ಲಿಯೇ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಈ ದುರಂತಕ್ಕೆ ನೇರವಾಗಿ ಯಾರು ಹೊಣೆ ಎಂಬುದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.